ಸರ್, ಇವತ್ತು ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನು ಮಂಡಿಸಿದ್ದಾರೆ. ನಿಮ್ಮ ಮೊದಲ ರಿಯಾಕ್ಷನ್ ಏನು? ಸಿದ್ದರಾಮಯ್ಯವರು ಒಂದು ದಾಖಲೆ ಬಜೆಟ್ ಮಂಡನೆ ಮಾಡಿದ್ದಾರೆ. ದಾಖಲೆ ಮಾಡ್ಲಿಕ್ಕೆ ಮಾತ್ರ ನಾವು ಮೊದಲಿಂದ ನಾ ಕೇಳಿದಾಗ ಹೇಳ್ತಾ ಇದ್ದೆ, ಈ ಬಜೆಟ್ ಇಂದ ನಾವೇನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ಗ್ಯಾರಂಟಿ ಹಣಕ್ಕೆ ಅವರ ಅಡ್ಜಸ್ಟ್ಮೆಂಟ್ ಮಾಡಬೇಕು ಮತ್ತು ಜನಪರವಾದಂತ ಕಾಳಜಿಗೆ ಎಲ್ಲಿದೆ ಹಣ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ, ಅಪರ್ ಕೃಷ್ಣ ಪ್ರಾಜೆಕ್ಟಿಗೆ ಕನಿಷ್ಠಿಗೆ 80,000 ಕೋಟಿ ಬೇಕು. ಇವತ್ತು ಇಡೀ ನೀರಾವರಿ ಇಲಾಖೆ ಬಜೆಟ್ ಎಷ್ಟಿದೆ? 22,000 ಕೋಟಿ. ಅಂದ್ರೆ ಇದು ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ನೀರಾವರಿ ಯೋಜನೆ ಹಣ ಇಲ್ಲ ಮತ್ತು ದೀನ ದಲಿತರಿಗೆ ಹಣ ಇಲ್ಲ. ಆ ಕಡೆ ನೀವು SC ST ಹಣವನ್ನು ಇದೆಲ್ಲ ಲೂಟಿ ಮಾಡಿ ಅಲ್ಲಿ ಸ್ಕ್ಯಾಮ್ ಮಾಡಿ ಇವತ್ತು SC ST ಜನರಿಗೆ ಏನು ನೀವು ಹಣ ಕೊಡ್ತಾ ಇಲ್ಲ. ಇಲ್ಲಿಯೂ ಸಹಿತ ಏನೂ ಮೀಸಲಾತಿಟ್ಟಿಲ್ಲ. ಆದ್ರೆ ನಿಮ್ದು ಒಂದೇ ಒಂದು ಗುರಿ ಅಂತಂದ್ರೆ ಅಲ್ಪಸಂಖ್ಯಾತರ ತುಷ್ಟೀಕರಣ. ಅಲ್ಪಸಂಖ್ಯಾತರ ಅಂದ್ರೆ ಮುಸ್ಲಿಮ ತುಷ್ಟೀಕರಣದ ಪರಮಾವಧಿ ಇವತ್ತು ಆಗಿದೆ. ಎಲ್ಲಿವರೆಗೆ ಅಂದ್ರೆ ಇಲ್ಲಿವರೆಗೆ ಆ ಕಾಂಟ್ರಾಕ್ಟ್ ಮತ್ತು ಕಾಮಗಾರಿಗಳಲ್ಲಿ ಇವತ್ತು ಮುಸಲ್ಮಾನರಿಗೆ ಮೀಸಲಾತಿ ಅಂತಿತ್ತು. ಇವತ್ತಿನ ಬಜೆಟ್ ನೋಡಿದಾಗ ಬಹಳ ಆಶ್ಚರ್ಯ ಆಗ್ತದೆ. ಇವತ್ತು KIDB, ನಾನು ಇಂಡಸ್ಟ್ರಿ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ, KIDಯಲ್ಲಿ ಅಲೋಟ್ ಆಗುವಂತಹ ಸೈಟ್ಸ್ ಅದರಲ್ಲಿ ಸಹಿತ ಮುಸಲ್ಮಾನರಿಗೆ ಮೀಸಲಾತಿ ಮಾಡುವಂತದ್ದು ಏನು ಪದ್ಧತಿ ತಗೊಂಬಂದಿರಲ್ಲ. ಬಹುಶಃ ಇದು ಅಲ್ಪಸಂಖ್ಯಾತರ ತುಷ್ಟೀಕರಣದ ಪರಮಾವಧಿ ಅಂತ ಹೇಳ್ತೀನಿ. ಅಂದ್ರೆ ಹಿಂದೂಗಳ ಹೋಟ್ ನಿಮಗೆ ಬೇಕಾಗಿಲ್ಲ, ಬರೀ ಮುಸಲ್ಮಾನರ ಹೋಟ್ ಮೇಲೆ ರಾಜಕಾರಣ ಮಾಡ್ತೀನಿ ಅನ್ನುವಂಥದ್ದು ಇದೇ ಅಲ್ಲ. ಅದಕ್ಕಾಗಿ ಕಾಂಗ್ರೆಸ್ ಇಡೀ ದೇಶದಲ್ಲಿ ಏನೊಂದು ವಿನಾಶಕ್ಕೆ ಹೊಂಟಿದೆ. ಬಹುಶಃ ಕರ್ನಾಟಕದಲ್ಲಿ ಬರುವಂತಹ ದಿವಸಗಳಲ್ಲಿ ಜನ ಇದಕ್ಕೆ ತಕ್ಕದಂತ ಉತ್ತರ ಕೊಡ್ತಾರೆ. ಅಂದ್ರೆ ನೀರಾವರಿಗೆ ಹಣ ಇಲ್ಲ ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ OBCಗೆ ಹಣ ಇಲ್ಲ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ನಂಜುಂಡಪ್ಪ ವರದಿಗೆ ಏನು ಹಣ ಕೊಟ್ಟಿದ್ದೀರಿ ನೀವು? ಬೆಂಗಳೂರು ಅಭಿವೃದ್ಧಿಗೆ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ, ನಾವೆಲ್ಲ ಮುಖ್ಯಮಂತ್ರಿ ಇದ್ದಾಗ ಎಷ್ಟೊಂದು ಹಣ ಕೊಟ್ಟಿದ್ದೀವಿ. ಅದು ಬಹುಶಃ ಡಬಲ್ ಟ್ರಿಬಲ್ ಕೊಡಬೇಕಾಗಿತ್ತು. ಇದು ಕೊಟ್ಟಂತದ್ದು ಎಲ್ಲಿ ಸಮಾಧಾನ ತರುವಂತದ್ದು ಅಲ್ವೇ ಅಲ್ಲ. ಈ ರೀತಿ ಅಂತ ಮತ್ತು ಅಬಕಾರಿ ಇಲಾಖೆ ಟಾರ್ಗೆಟ್ 37,000 ಕೋಟಿಗೆ ಕೊಟ್ಟಿದ್ರಿ, ಹಿಂದಿತ್ತು. ಈ ಸಲ ಎಷ್ಟು? 40,000 ಕೋಟಿ. ಅಂದ್ರೆ ಮದ್ಯ ಮಾರಾಟ ಮಾಡುವ ಮುಖಾಂತರ ಬಡವರ ಜೀವನ ಹಿಂಡುವ ಮುಖಾಂತರ ಇವತ್ತು ಸರ್ಕಾರ ನಡೆಸಲಿಕ್ಕೆ ಹೊಂಟಿದ್ರಿ ಅಷ್ಟೇ. ಹೀಗಾಗಿನೇ ಬಹುಶಃ ಈ ಟಾರ್ಗೆಟ್ ಮಾಡಿದ್ರಿಂದಲೇ ಇವತ್ತು ಹಳ್ಳಿಗಳಲ್ಲಿ ಗಲ್ಲಿಗಳಲ್ಲಿ ಸಹಿತ, ಓಣಿಗಳಲ್ಲಿ ಸಹಿತ, ಕಿರಾಣಿ ಅಂಗಡಿಗಳಲ್ಲಿ ಸಹಿತ ಮದ್ಯ ಮಾರಾಟ ಚಾಲೂ ಆಗಿದೆ ಇಡೀ ರಾಜ್ಯದಲ್ಲಿ. ಆ ರೀತಿಯ ಪರಿಸ್ಥಿತಿ. ಹೀಗಾಗಿ ಈ ಎಲ್ಲಾ ರೀತಿ ಅಧೋಗತಿಗೆ ಕಾರಣೀಭೂತ ಅಂದ್ರೆ ಸಿದ್ದರಾಮಯ್ಯನವರು. ಹೀಗಾಗಿ ಅವರು ಈ ಹಣಕಾಸು ಇವತ್ತು ಇಲಾಖೆ ನಿರ್ವಹಣೆ ಮಾಡೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದೀರಿ. ಮತ್ತೆ ಒಂದು ಉತ್ತಮ ಬಜೆಟ್ ಕೊಡ್ಲಿಕ್ಕೆ ಅವಕಾಶ ಇತ್ತು, ಅದನ್ನೂ ಕೊಡ್ಲಿಕ್ಕೆ ವಿಫಲರಾಗಿದ್ದೀರಿ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತು ಇದು ತೋರಿಕೆಗೆ ಒಂದು ಬಜೆಟ್ ಇರುವಂತದ್ದು. ಇದರ ಮುಖಾಂತರ ಈ ಇಡೀ ರಾಜ್ಯದ ಇನ್ಫ್ರಾಸ್ಟ್ರಕ್ಚರ್ ಏನ್ ಕೊಟ್ರಿ? ಗ್ರಾಮೀಣ ಅಭಿವೃದ್ಧಿ ಏನ್ ಕೊಟ್ರಿ? ರೈತರ ಒಂದು ಕೃಷಿಗೆ ಏನ್ ಕೊಟ್ಟಿದ್ದೀರಿ? ಎಲ್ಲ ಇಲಾಖೆಗಳಲ್ಲಿ ಸಹಿತ ಹಣ ಕಡಿಮೆ ಮಾಡಿದೆ. ಇದರಿಂದ ಒಂದು ನಿರಾಶೆ ತರುವಂತಹ ಒಂದು ಬಜೆಟ್. ಇದರ ಮುಖಾಂತರ ರಾಜ್ಯದ ಅಭಿವೃದ್ಧಿ ಇನ್ನೂ ಹಿನ್ನಡೆ ಆಗ್ತದೆ ಹೊರತು ಮುನ್ನಡೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.